ನಮಸ್ಕಾರ ಸ್ನೇಹಿತರೆ, ಕನಕಪುರ ಕಥೆಗಳಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ತುಂಬ ದಿನಗಳೇ ಆಗಿತ್ತು ವಿಡಿಯೋ ಮಾಡಿ. ಕೆಲಸದ ಕಾರಣದಿಂದ ಹೊಸ ವಿಡಿಯೋ ಮಾಡಿ ಹಾಕ್ಲಿಕ್ಕಾಗಿರಲಿಲ್ಲ. ಸೊ ಮತ್ತೆ ಬಂದಿದ್ದೀನಿ ಒಂದು ಹೊಸ ವಿಡಿಯೋದೊಂದಿಗೆ. ಅದು ನಮ್ಮ ಬೆಂಗಳೂರಿನ ಅಥವಾ ಕನಕಪುರದ ಹತ್ತಿರದಲ್ಲೇ ಇರುವಂತಹ, ನೀವು ಒಂದು ದಿನದಲ್ಲಿ ಹೋಗಿ, ಇದು ಪ್ರವಾಸಿ ತಾಣವೂ ಹೌದು, ಹಾಗೆ ಒಂದು ಶ್ರದ್ಧಾ ಕೇಂದ್ರವೂ ಹೌದು. ಸೊ ಅಂತಹ ಒಂದು ತಾಣದ ಬಗ್ಗೆ, ಜಾಗದ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಅದೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅತ್ಯಂತ ಪ್ರಿಯವಾದ ಮುತ್ತತ್ತಿಯ ಮುತ್ತೆತ್ತರಾಯ ಸ್ವಾಮಿ ದೇವಾಲಯ. ಸ್ನೇಹಿತರೆ, ಈ ಜಾಗ ಕಾವೇರಿ ನದಿಯ ತಟದಲ್ಲಿದೆ. ನೀವು ಬೆಂಗಳೂರಿನಿಂದ ಈ ಮುತ್ತತ್ತಿಗೆ ಹೋಗಲಿಕ್ಕೆ ಹಲವು ಮಾರ್ಗಗಳಿದೆ. ಸೊ ಒಂದು, ಬೆಂಗಳೂರಿನಿಂದ ನೀವು ಚನ್ನಪಟ್ಟಣಕ್ಕೆ ಬಂದು, ಚನ್ನಪಟ್ಟಣದಿಂದ ಅಲಗೂರಿಗೆ ಬಂದು, ಅಲಗೂರಿಂದ ಮುತ್ತತ್ತಿಗೆ ಹೋಗ್ಬೋದು. ಅಥವಾ ನೀವು ಬೆಂಗಳೂರಿನಿಂದ ಕನಕಪುರಕ್ಕೆ ಬಂದು, ಕನಕಪುರದಿಂದ ಸಾತನೂರಿಗೆ ಬಂದು, ಸಾತನೂರಿಂದ ಕೂಡ ಈ ಮುತ್ತತ್ತಿಗೆ ಬರ್ಬೋದು. ಇದು ಕಾವೇರಿ ತಟದಲ್ಲಿರೋದ್ರಿಂದ ಅತ್ಯಂತ ನಯನ ಮನೋಹರವಾಗಿದೆ. ಜೊತೆಗೆ ಇಲ್ಲಿ ಶಕ್ತಿಶಾಲಿಯಾದ ಹನುಮಂತನ ಮುತ್ತೆತ್ತರಾಯನ ದೇವಾಲಯ ಕೂಡ ಇದೆ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿಗೆ ಹಲವು ಭಕ್ತರು ಬರ್ತಾರೆ. ಸೊ ಬಂದಾಗ ಇಲ್ಲಿ ನಿಮಗೆ ಒಂದು ಅನುಕೂಲ ಏನು ಅಂತ ಹೇಳಿದರೆ, ನೀವು ಬೆಂಗಳೂರಿಂದನೇ ಬರಬೇಕಾದ್ರೆ ಸೊ ಇಲ್ಲಿ ಯಾರ್ದಾದ್ರೂ ಫೋನ್ ನಂಬರ್ ಇದ್ದರೆ, ಆಮೇಲೆ ಇಲ್ಲಿ ಬಂದಾಗ ಈ ರೀತಿ ನೋಡಿ, ಅಲ್ಲೇ ಅಡುಗೆ ಎಲ್ಲ ಮಾಡಿ ಜನ ಊಟ ಮಾಡಿಕೊಂಡು ಅಲ್ಲೇ ಸ್ವಾಮಿ ಸೇವೆ ಕೂಡ ಮಾಡ್ತಾರೆ. ಅಂದರೆ ಅವರ ನೆಂಟರಿಷ್ಟರು, ಅವ್ರ ಊರಿಂದ ಜನಗಳನ್ನ ಕರ್ಕೊಬಂದು ಈ ರೀತಿ ಅಲ್ಲೇ ಇರುವಂತಹ ಪೂಜಾರಿಗಳನ್ನ ಕರ್ಕೊಬಂದು, ಮುತ್ತೆತ್ತರಾಯ, ಕರಿಯಣ್ಣ ಕೆಂಪಣ್ಣ ಅಂತ ಕರೀತಾರೆ, ಅವರಿಗೆ ಸೇವೆ ಮಾಡಿ ಇಲ್ಲಿ ನಾನ್ ವೆಜ್ ಮಾಡ್ತಾರೆ. ಈ ಜಾಗದಲ್ಲಿ ಮುತ್ತೆತ್ತರಾಯ ಸ್ವಾಮಿ ದೇವಾಲಯದಲ್ಲಿ ನಾನ್ ವೆಜ್ಜು ಫೇಮಸ್ಸು. ಸೊ ಇಲ್ಲಿ ಹಲವು ಛತ್ರಗಳು ಇದೆ, ಸಣ್ಣ ಸಣ್ಣ ಛತ್ರಗಳು ಇದೆ. ಒಂದು ಅಲ್ಲಿ ಯಾರಾದರೂ ಈ ಸೇವೆ ಅಂತ ಏನಿರ್ತಾರೆ ಅದು ಮಾಡಬೇಕು ಅಂದರೆ ಬಂದು ಮಾಡ್ತಾರೆ. ಅದು ಮೇಲ್ಗಡೆ ಇದೆ, ದೇವಸ್ಥಾನದ ಹತ್ರ ಇದೆ. ಇದು ನಾನೇನು ಈಗ ಇದ್ದೀನಿ, ಇದು ನದಿ ತಟದ ಭಾಗ ನೋಡಿ. ಸೊ ಈ ಕಡೆಗೂ ಸೇವೆ ಮಾಡ್ತಿದ್ದಾರೆ, ಆ ಕಡೆಗೂ ಸೇವೆ ಮಾಡ್ತಾ ಇದ್ದಾರೆ. ಇನ್ನು ಈ ಜಾಗಕ್ಕೆ ನಾನು ಹೇಳಿದಾಗೆ ಕನಕಪುರದ ಕಡೆಯಿಂದನೂ ಬರ್ಬೋದು, ಈ ಚನ್ನಪಟ್ಟಣ ಕಡೆಯಿಂದನೂ ಬರ್ಬೋದು. ಸೊ ಎರಡೂ ಕಡೆ ಒಂದೇ ದೂರ ಆಗುತ್ತೆ, 100 ಕಿಲೋಮೀಟ್ರು ಒಳಗಡೆನೇ ನಿಮಗೆ ಇದು ಸಿಗುತ್ತೆ. ಸೊ ಇದು ಕಾಡು ದಾರಿ ಆಗಿರೋದ್ರಿಂದ ಕಾಡಲ್ಲಿ ನಿಮಗೆ ಹಲವು ಪ್ರಾಣಿಗಳು ಕೂಡ ಕಾಣಸಿಗಬಹುದು. ಜಿಂಕೆ, ಅಂದರೆ ಕೆಲವು ಟೈಮು ಆನೆನೂ ಸಿಗುತ್ತೆ. ಜಿಂಕೆ ಅಂತೂ ಖಂಡಿತ ನಿಮಗೆ ಕಾಣಸಿಗುತ್ತೆ, ಜಿಂಕೆ. ಆಮೇಲೆ ಇಲ್ಲಿ ನಾ ಹೇಳ್ದಾಗೆ, ಸೊ ನೀವೇ ಬಂದು ಸೇವೆ ಅಥವಾ ಅಡುಗೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಎಲ್ಲ ಅನುಕೂಲ ಇದೆ. ಯಾವ ರೀತಿ ಪಾತ್ರೆ ಬೇಕೋ, ಸೌದೆ ಬೇಕಾ, ಗ್ಯಾಸ್ ಬೇಕಾ, ಅಥವಾ ಇಲ್ಲ ನಾವು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿಗೆ ಬಂದ ತಕ್ಷಣ ಈ ರೀತಿ ಅಂಗಡಿಗಳಿಗೆ ಬಂದು ನಮಗೆ ಈ ರೀತಿ ಅಡುಗೆ ಮಾಡಿಕೊಡಿ ಅಂತ ಹೇಳಿದ್ರೆ ಅವರೇ ಅಡುಗೆ ಮಾಡಿ ಕೂಡ ಇಟ್ಟಿರ್ತಾರೆ. ನೀವು ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಬಂದು ಊಟ ಮಾಡಿಕೊಂಡು ಆ ನದಿ ತಟದಲ್ಲೇ ಕೂತ್ಕೊಂಡು ಊಟ ಮಾಡಿಕೊಂಡು ಹೋಗ್ಬೋದು. ಆ ಅನುಕೂಲನೂ ಇದೆ. ನಾನು ಇಲ್ಲಿ ಬರೋ ಭಕ್ತಾದಿಗಳಿಗೆ ಕೇಳ್ಕೊಳ್ಳೋದು ಎಲ್ಲ ಕಡೆನೂ ಒಂದೇ, ದಯಮಾಡಿ ಬನ್ನಿ, ನೀವು ಪ್ರಕೃತಿ ಸೊಗಬನ್ನು ಸವಿಯಿರಿ, ದೇವರ ದರ್ಶನನ ಕೂಡ ಮಾಡಿ. ಆದರೆ ಯಾವುದೇ ರೀತಿ ಗಲೀಜನ್ನು ಮಾಡಬೇಡಿ. ಈ ಪ್ಲಾಸ್ಟಿಕ್ಕು, ಗಾಜು ಇದನ್ನೆಲ್ಲ ನದಿ ತಟದಲ್ಲಿ ತಂದು ಹಾಕ್ಬಿಡ್ತೀರ, ಅದು ಮುಂದಿನ ಬಾರಿ ಬಂದಾಗ ನಿಮಗೆ ಅದು ಅಸಹ್ಯ ಅನಿಸುತ್ತೆ. ಈ ಕೆಲಸ ಮಾತ್ರ ಮಾಡಬೇಡಿ. ಬನ್ನಿ, ಅಲ್ಲಿ ನೀವೇನು ಅಡುಗೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿ ಬಂದು ಹೇಳಿದರೆ ನೀವು ಚಿಕನ್ನು, ನಾಟಿ ಕೋಳಿ ಬೇಕಾ, ಫಾರಮ್ ಕೋಳಿ ಬೇಕಾ, ಮಟನ್ ಕೂಡ ಸಿಗುತ್ತೆ. ಅದನ್ನು ನೀವು ಅಲ್ಲಿ ಹೇಳಿದ್ರೆ ಅವರು ಪ್ರಸಾದ ಮಾಡಿಟ್ಟಿರ್ತಾರೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡುಗೆ ಮಾಡಿಟ್ಟಿರ್ತಾರೆ. ದೇವರ ದರ್ಶನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ನೀವು ಊಟ ಮಾಡಿಕೊಂಡು ಮತ್ತೆ ನೀವು ಬೆಂಗಳೂರಿಗೆ ಅದೇ ದಿನ ವಾಪಸ್ ಬರ್ಬೋದು. ಆ ರೀತಿ ಅನುಕೂಲ ಇದೆ. ನೀವು ಬೇಕು ಅಂದರೆ ಈ ಪುರಿಗಿರಿ ಮನೆಗೆ ಹೋಗ್ಬೋದು, ಬೇಕು ಅಂದರೆ ಹೋಗ್ಬೋದು ನೋಡಿ. ಹಾಗೆ ಮುಂದೆ ಬಂದರೆ ಇಲ್ಲಿ ನಿಮ್ಮ ಮಕ್ಕಳಿಗೆ ಏನಾದರೂ ಆಟಿಕೆಗಳನ್ನ ಬೇಕಾದರೆ ಇಲ್ಲಿ ಸಿಗುತ್ತೆ. ಸೊ ಇದೇ ಎದುರುಗಡೆ ನಿಮಗೆ ಕಾಣ್ತಾ ಇರೋದೇ
ದೇವಾಲಯದ ಮುತ್ತೆತ್ತರಾಯ ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ನೆಚ್ಚುಮೆಚ್ಚಿನ ದೇವಾಲಯ. ಇಲ್ಲಿಗೆ ಹಲವು ಬಾರಿ ರಾಜ್ಕುಮಾರ್ ಅವರು ಬಂದಿದ್ದಾರೆ ಅಂತ ಅಲ್ಲಿ ಸ್ಥಳೀಯರು ಕೂಡ ಹೇಳಿದ್ರು. ಬನ್ನಿ ದೇವಾಲಯಕ್ಕೆ ಹೋಗೋಣ, ದೇವರ ದರ್ಶನ ಮಾಡೋಣ. ಆಮೇಲೆ ಯಾರಾದರೂ ಹೊಸ ಗಾಡಿಗಳನ್ನ ತೊಗೊಂಡ್ರೆ ಅದು ಒಳಗಡೆ ತೊಗೊಂಬಂದು ಅಲ್ಲಿ ಪೂಜೆ ಕೂಡ ಮಾಡಿಸ್ತಾರೆ. ಇದು ದೇವಾಲಯದ ಪ್ರಾಂಗಣ. ಸೊ ಇವತ್ತು ಶ್ರಾವಣ ಆಗಿರೋದರಿಂದ ಭಕ್ತಾದಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿನೇ ಇದೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದರೆ, ನೀವು ಇಲ್ಲಿ ಉಳ್ಕೊಳ್ಳಬಹುದು. ಅಕಸ್ಮಾತ್ ನಾವು ಒಂದೇ ದಿನಕ್ಕೆ ವಾಪಸ್ ಬರೋಲ್ಲ, ನಾವು ಶನಿವಾರ ಹೋಗಿ ಅಲ್ಲಿ ಉಳ್ಕೊಂಡು ಭಾನುವಾರ ಬರ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಒಂದು ಉತ್ತಮವಾದ ವ್ಯವಸ್ಥೆ ಇದೆ. ಅಲ್ಲಿ ನೀವು ಹೋಗಿ ಅಲ್ಲಿ ವಿಚಾರಿಸಿದ್ರೆ ನಿಮಗೆ ಈ ಛತ್ರ ಅಥವಾ ಚೌಲ್ಟ್ರಿ ಉಳ್ಕೊಳ್ಳೋ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ. ಅವರೇ ಅಡುಗೆ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಇಲ್ಲ ನಾವೇ ಮಾಡಿ ನಾವೇ ಒಂದು ಅನುಭವ ಪಡಿಬೇಕು ಅಂತ ಹೇಳಿದ್ರೆ ನಾ ಹೇಳಿದಾಗೆ ಅಲ್ಲಿ ಪಾತ್ರೆ ಎಲ್ಲ ಸಿಗುತ್ತೆ. ನೀವು ಅದನ್ನು ತಗೊಂಡು ಪಾತ್ರೆ ಬಳಸ್ಕೊಂಡು ನೀವು ಅಡುಗೆ ಕೂಡ ಮಾಡ್ಕೋಬಹುದು. ಸೊ ಬನ್ನಿ ದೇವಾಲಯದ ದರ್ಶನಕ್ಕೆ ಹೋಗೋಣ. ಅದಕ್ಕಿಂತ ಮೊದಲು ದೇವಾಲಯದ ಮುಂದೆ ಒಂದು ಇಲ್ಲಿಗೆ ಭಕ್ತಾದಿಗಳು ಹಲವು ಕಡೆಯಿಂದ ಬರ್ತಾರೆ, ಹಲವು ಜಿಲ್ಲೆಗಳಿಂದ ಬರ್ತಾರೆ. ಸೊ ಇದು ಕಾವೇರಿ ನದಿ ತಟದಲ್ಲೇ ಇರೋದ್ರಿಂದ ಇಲ್ಲಿಗೆ ನೀವು ನಮ್ಮ KRS ಡ್ಯಾಮ್ ಮತ್ತು ಅರಂಗಿ ಆ ಕಡೆಯಿಂದ ನೀರು ಬಂದು ಮುಂದೆ ಹಾಗೆ ಹರ್ಕೊಂಡು ನಮ್ಮ ಕನಕಪುರದ ಹತ್ರ ಇರೋ ಸಂಗಮ ಅಥವಾ ಮೇಕೆದಾಟಿಗೆ ಹೋಗಿ ಅಲ್ಲಿಂದ ಮುಂದೆ ಬಿಳಿಗುಂಡ್ಲು ಮತ್ತು ತಮಿಳುನಾಡು ಕಡೆ ಹೋಗುತ್ತೆ ಆ ನೀರಿದು. ದೇವಾಲಯದ ಒಳಾಂಗಣ. ನಾನು ಈ ಮೊದಲೇ ಹೇಳಿದ ಹಾಗೆ ದೇವರ ಮುಖ್ಯ ಪ್ರಾಣದೇವರ ಮೂರ್ತಿ ನಾನು ಯಾವಾಗಲೂ ತೋರಿಸಲ್ಲ, ನೀವೇ ಬಂದಿಲ್ಲಿ ನೋಡಲಿ ಅನ್ನೋ ಕಾರಣದಿಂದ. ಸೊ ಇಲ್ಲಿ ಬಂದು ನೀವು ಸಾಲಲ್ಲಿ ಇವತ್ತು ಭಕ್ತಾದಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ. ಇದು ಸಾಲಲ್ಲಿ ನಿಂತು ಒಳಗಡೆ ಹೋಗಬೇಕು. ಇದು ನೀವು ಗಾಡಿ ಏನಾರು ಹೊಸ ಗಾಡಿ ತಂದರೆ ಪೂಜೆ ಗೀಜೆ ಮಾಡಿಸ್ಬೇಕು ಅಂದರೆ ಇಲ್ಲಿ ಬಂದು ಅಲಂಕಾರ ಮಾಡಿ ಪೂಜೆ ಮಾಡಿಸ್ಕೋಬಹುದು. ಇದು ನಮ್ಮ ಮುತ್ತೆತ್ತರಾಯ ಸ್ವಾಮಿ ದೇವಾಲಯದ ಬಗ್ಗೆ ನಿಮಗೆ ಮಾಹಿತಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ನಿಮಗೆ ಉತ್ತರ ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.